ಎಲ್ಲನ ಹೊಲನೆಲ್ಲನ ಅಳತೆ ಮಾಡಿಸ್ತಾರಂತೆ ಸೌಮ್ಯ. ಅಳತೆ ಮಾಡಿಸ್ತೀವಿ ಅಂತ ಹೇಳಿ ಹೇಳ್ತಿದ್ರಂತೆ. ಅಳತೆ ಮಾಡಿಸ್ತಾರಂತೆ ಇವಾಗ. ಎಲ್ಲನ ಸರ್ವೇರ್ನೆಲ್ಲ ಕರೆಸ್ಬಿಟ್ಟು ಅಳತೆ ಮಾಡಿಸ್ತಾರಂತೆ. ಎಲ್ಲದೆಲ್ಲಿ ಬರುತ್ತೆ ಅಂತ ಹೇಳಿ ಎಲ್ಲ ನೋಡಿ ಅಳತೆ ಮಾಡ್ತಾರಂತಪ್ಪ. ಮಾಡಿಸ್ಲಿ ಬಿಡಿ, ಏನು ಹೆದರಿಕೆ ಅಂತದ್ದೇನಿಲ್ಲ. ಇದ್ರಾಗ ನೋಡೋಣ ಇಲ್ಲಿಗಾನ ಬರುತ್ತೆ ಅಂತ ಹೇಳೋಣ ಟೆಚ್ಚಕ್ಕೆ ತೋರಿಸಿ ಎದುರಿಸೋಣ ಅಂತ. ಹೆದರಿಕೆ ಏನು ಬೇಕಾಗಿಲ್ಲ, ನಾವೇನೇನು ಹೆದರಿಕೆ ಅಂತದ್ದೇನಿಲ್ಲ. ನಮ್ಮ ಕರೆಕ್ಟಾಗೈತೆ ಹೊಲದ ಅಳತೆ, ನಮ್ಮ ಕರೆಕ್ಟಾಗೈತೆ. ಹೆದರಿಕೆ ಇಲ್ಲ ಕಣತೆ. ನಾವು ಯಾಕೆ ಹೆದರಿಕಮ್ಮನ? ಅವ್ರು ಇವತ್ತು ದಾರಿ ಇಲ್ಲದಕ್ಕೆ ಏನೇನೋ ಎಲ್ಲನ ತಿಪ್ಪಲ್ರಾಗ ಹಾಕ್ತಾ ಇದ್ದಾರೆ. ಹಾಕ್ಲಿ ಅದೇನು ಮಾಡ್ತಾರೆ ಮಾಡಲಿ, ನೋಡೋಣ. ಅಳತೆ ಮಾಡಿಸ್ತಾರೋ ಏನು ಮಾಡಿಸ್ತಾರೋ ನೋಡೋಣ. ಅದೇನು ಮಾಡಬೇಕು ಅಂತ ಇದ್ದಾರೆ, ಮಾಡೋದೆಲ್ಲ ಮಾಡಲೇಳು. ನಾವು ಹೆದರಿಕಮ್ಮ ಅಂತ ಅವಶ್ಯಕತೆ ಇಲ್ಲ. ಮತ್ತೆ ನಾನು ಅದಕ್ಕೇನೆ ಮಾಡಿಸ್ಲೇಳು ಅಂತ ಹೇಳಿದ್ದೀನಿ. ಅವರು ಮಾಡಿಸ್ಲೇಳು, ನಾವು ಮಾಡಿಸ್ತೀವಿ. ಅವ್ರೊಂದ್ಸತಿ ಮಾಡಿಸ್ಲಿ, ನೋಡೋಣ ಎಲ್ಲೆದೆಲ್ಲಿ ಬರುತ್ತೆ ಅಂತ ಹೇಳಿ ನೋಡೋಣ. ಆಮೇಲೆ ಏನೋ ನಮಗೆ ಸರಿ ಏನಿಸ್ಲಿಲ್ಲ ಅಂದ್ರೆ ನಾವು ಮಾಡಿಸೋದು. ನಾವು ಎಲ್ಲ ಮಾಡಿಸಿದ್ರೆ ನಮ್ಮದು ಅಳತೆ ಪಕ್ಕ ಗೊತ್ತಾಗುತ್ತೆ. ನನ್ನ ಮಗ ಇತ್ಲ ಬಂದೈದ ಅತ್ಲ ಬಂದೈದ ಅಂತ ಗುದ್ದಾಟಕ್ಕೆ ಬರ್ತಾನಲ್ಲ, ಆಮೇಲೆ ಗೊತ್ತಾಗುತ್ತೆ ಯಾವುದೆಲ್ಲಿಗೆ ಬಂದೈತೆ ಏನು ಎತ್ತ ಅಂತ ಹೇಳಿ. ಕಂತು ಕಟ್ಟಿಲ್ಲ ಅಂತ ಹೇಳಿ ಬಂದಿದ್ರು ಶೋರೂಮ್ನವ್ರು ತಗೊಂಡು ಹೋದ್ರು ಗಾಡಿನ. ತಾಣೋಗ್ಲಿ ಬಿಡು. ಅದ್ರ ವಾಸ್ ಗಾಡಿ ತಂದಾಗಿಂದಾನು ದುಡ್ದಿದ್ದು ಆಟ್ರಾಗೆ ಐತಿ. ತಾಣೋಗ್ಲೇಳು, ಇನ್ನೇನು ಮಾಡೋಕ್ಕಾಗುತ್ತೆ. ಕಟ್ಟಿರೋದು ಕಟ್ಟಿದ್ದೀವಿ, ವಾಪಸ್ ತಾಂಡೋಗ್ಲೇಳು. ಏನು ಬೇಕಾಗಿಲ್ಲ ನಮ್ಗೇನು ಗಾಡಿ ಅದು. ಅದಕ್ಕೆ ನಾನು ಸುಮ್ಮನೆ ಆದತ್ಲಾಗೆ. ಅದಕ್ಕೆ ನಾವು ಒಂದಿಷ್ಟು ಕಂತು ಕಟ್ಟಿದ್ವಿ, ಹಾಳಾಗಿ ಹೋದ್ರು ಹೋಗ್ಲಿ ಅಂತೇಳಿ ಸುಮ್ಮನಾದ್ವಿ. ಇವಾಗ ಇನ್ನೇನು ಯಾರು ಇಲ್ಲ ಏನಿಲ್ಲ, ಸುಮ್ಮನೆ ಏನಕ್ಕೆ ಅಂತಂದು ಅಂತ ಹೇಳಿ ಸುಮ್ಮನಾದಿ. ಸಾಕು. ಇವಾಗ ನಮ್ದು ಇರೋ ಹಳೆ ಗಾಡಿನೇ ಸಾಕತ್ಲಾಗ. ಹಂಗೊಂದು ಟ್ರಿಪ್ ಹಿಂಗೊಂದು ಟ್ರಿಪ್ ಅಲ್ಲೊಂದು ಟ್ರಿಪ್ ಇಲ್ಲೊಂದು ಟ್ರಿಪ್ಪು ಹೋಗ್ಕೊಂಡಿದ್ರೆ ನನಗೇನು ಮಸ್ತಾಗುತ್ತೆ ದುಡಿಮೆ. ನನಗೇನು ಯೋಚನೆ ಮಾಡೋ ಅಂಥದ್ದೇನಿಲ್ಲ, ಮಸ್ತಾಗ್ಬಿಡುತ್ತೆ. ಹೆಂಗತ್ತ ತಾಣೋಗ್ಲಿ ಅಂತ ಸುಮ್ಮನಾದಿ. ಪಾಪ ನಾವು ಬೇರೆ ಅಡ್ವಾನ್ಸ್ ಕೊಟ್ಟಿರ್ತೀವಲ್ಲ, ಅದು ಎಲ್ಲ ಹೋಗುತ್ತಲ್ಲ ಪಾಪ. ಅಲ್ಲ ನಾವು ಕಟ್ಟು ಬೇರೆ ತಂದಿರ್ತೀವಿ, ಅದಕ್ಕೆ ಅದೇ ಹೋಗುತ್ತೆ ಎಲ್ಲ. ನಮ್ಮ ಒಂದು ಕಂತು ಬೇರೆ ಕಟ್ಟಿದ್ದೇನ ನೀನು. ಏಟೊಂದು ದುಡ್ಡು ಹೋದಂಗೆ ಹೋಗುತ್ತಲ್ಲ ಪಾಪ ಇವಾಗ. ಇನ್ನೇನು ಮಾಡೋಣ, ಅದು ಇವಾಗ ಓಡಲ್ಲ ಅಂದಮೇಲೆ ಅದ್ರದ್ದೆಲ್ಲ ಎಲ್ಲಿ ಕಟ್ಟಕ್ಕೋ ನಾ ಸ್ವಂತ ಗಾಡಿ ಮಾಡ್ಕೋಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ತಾಣೋದ್ರು ಹೋಗ್ಲಿಲ್ಲ ಅಂತ ಸುಮ್ಮನೆ ಕೈ ಬಿಟ್ಟೆ ಇನ್ನತ್ತು. ಲಾಸ್ ಮಾಡ್ಕೊಳಂಗತ್ತೊಂದು ಎಲ್ಲ ಲಾಸ್ ಮಾಡ್ಕೊಳಂಗತ್ತು. ಸುಮ್ಮನಿದ್ರು ಇರ್ಬೋದಾಗಿತ್ತು. ನಾನು ಯಾಕನ ಆ ಥರ ಹಾಕೋದ್ನು ಏನು ಅದಕ್ಕೆ ಮತ್ತೆ ಕಂಡಾರನ್ನ ಹೆಚ್ಕೊಂಡು ಯಾರು ಗಾಡಿಗಳನ್ನ ತಂದು ಕೊಡಬಾರ್ದು. ಡ್ರೈವರ್ಗಳು ಕಂಡಾರ ಇದ್ದಾನೆ ಅಂತ ಹೇಳಿ ಒಂದಲ್ಲ ಒಂದಿನ ಕೈ ಕೊಟ್ಟು ಹೋಗ್ತಾರೆ. ಫಸ್ಟಿಗೆ ಮಾಡೋದ್ರಂಗೆ ಮಾಡಿ ಆಮೇಲೆ ಕೈ ಕೊಟ್ಟು ಅದೇ ಹೋಗ್ತಾರೆ. ಹೊಲನ ಅಳತೆ ಮಾಡಿಸ್ತಾರಂತೆ. ಅಳತೆ ಮಾಡಿಸಿ ಎಲ್ಲನ ಅದು ಬಸ್ ಮಾಡಿಸ್ತಾರಂತೆ. ಸರ್ವೆ ಮಾಡಿಸ್ತಾರಂತೆ. ತಿರ್ಗಾ ಅಳತೆ ಎಲ್ಲ ಮಾಡಿಸಿ ಯಾರ್ದು ಎಲ್ಲಿ ಬರುತ್ತೆ ಅಂತ ಅದನ್ನೆಲ್ಲ ಮಾಡಿಸ್ತಾರಂತೆ. ಹೌದೇನು? ಯಾರು ಹೇಳ್ದಾರು? ನಿಮ್ಮ ಅಪ್ಪ ಹೆಂಗಂತಿತ್ತಪ್ಪ. ಮಾಡಿಸ್ತಾರೆ. ಇವಾಗ ನಿಮ್ದು ಎಲ್ಲಿ ಬರುತ್ತೆ ಅವ್ರದ್ದು ಎಲ್ಲಿ ಬರುತ್ತೆ ಎಲ್ಲ ಮಾಡಿಸ್ತಾರೆ. ಸುಮ್ಮನಿರ್ರಿ, ಅಲ್ಲೇವರೆಗೆ ಯಾತ ಮಾತಾಡಬೇಡ. ನೀನು ಸುಮ್ಮನೆ ಏನಕ್ಕೆ ಮಾತಾಡೋಕೆ ಹೋಗ್ತೀಯ ಅಂತೇಳಿ ನಿಮ್ಮ ಅಪ್ಪ ಹೆಂಗೆ ನೀ ಹೇಳೋದ್ನಪ್ಪ. ಹಂಗೆ ಹಿಂಗೆ ಅಂತ ಎಗರಾಡ್ಕೊಂಡು ನಿಮ್ಮ ಅಪ್ಪ ಇದ್ದಿದ್ದು ಬೇಡ. ಅವ್ರು ಮಾಡಿಸ್ತಾರೆ, ತಡೆ ಗೊತ್ತಾಗುತ್ತೆ ಯಾರ್ದು ಎಲ್ಲಿ ಬರುತ್ತೆ. ಸುಮ್ಮನೆ ಹಾರಾಡಬೇಡ ನೀನು ಹಂಗೆ ಹಿಂಗೆ ಅಂತ. ನಮಗೇನೇನು ಭಯ ಇಲ್ಲ, ನಮ್ಗೆ ಯಾಕೆ ಭಯಪ್ಪ ಯಾಕೆ ಪಾಪ. ಅದಕ್ಕೆ ನಾನು ನಮ್ಮ ಸ್ವಾಮಿಗೆ ಹೇಳ್ದೆ ಹಿಂಗೆ ಮಾಡಿಸ್ತಾರಂತೆ ಅಂತ ಹೇಳಿ. ಅದಕ್ಕೆ ಮಾಡಿಸ್ಲೇಳತ್ತೆ. ನೋಡೋಣ ಅದೇನು ಮಾಡ್ತಾರೆ ನೋಡೋಣ ಅಂತ ಹೇಳಿ ಹೇಳ್ತಾ ಐತಿ. ಹೆದ್ರಿಕೆ ಬಿಡ್ತಾರೆ ಅಂತ. ಅಯ್ಯೋ ನಾವಂತಕ್ಕೆಲ್ಲ ಹೆದರಿಕೆ ಅಂತಾರಲ್ಲ. ಅಯ್ಯೋ ನಾವಂತಕ್ಕೆಲ್ಲ ಹೆದರಿಕೆಂಡ್ರೆ ಆಯ್ತಲ್ಲ. ಹೆದರಿಕೆ ಬಿಡ್ತಾರೆ ಹೆಂಗಂದ್ರೆ ಆಮೇಲೆ ಏನು ಬೇಡ ನಾವು ದಾರಿ ಬಿಡ್ತೀವಿ ಅಂತಾರೇನೋ ಅಮ್ಮಂಗೆ. ಯಾವುದೇ ಕಾರಣಕ್ಕೂ ದಾರಿ ಮಾತ್ರ ಬಿಡಬಾರ್ದು. ಏನೋ ಮಾತಾಡ್ತಾ ಇದ್ದೀರಾ? ಏನಿಲ್ಲ ಸುಸು, ಹಿಂಗೆ ಸುಮ್ಮನೆ ಏನೋ ಮಾತಾಡ್ತಾ ಇದ್ವಿ. ಏನೋ ಮಾತಾಡೋದಂಥದ್ದೇನಿಲ್ಲ. ಹಿಂಗೆ ಅವರು ಅದೇ ದಾರಿ ಬಿಡೋಕ್ಕೆ ನಾವು ಒಪ್ತಾ ಇಲ್ವಲ್ಲ, ಅದಕ್ಕೇ ಇವಾಗ ಅಳತೆ ಮಾಡಿಸ್ತೀವಿ ಹಂಗೆ ಹಿಂಗೆ ಅಂತ ಹೇಳಿ ಏನೇನೋ ಎಲ್ಲ ಭಾಷಣ ಬಿಗಿತಾ ಇದ್ದಾರಂತೆ. ಅದಕ್ಕೋಸ್ಕರ. ಏನು ಸುಸು, ಏನು ತಿಂಡಿ ತಿಂದೆ? ಇನ್ನೂ ಇಲ್ಲ, ತಿನ್ನಬೇಕು. ನಂದಿನ್ನೂ ತಿಂಡಿ ಆಗಿಲ್ಲ. ನಾನು ಇರೋಳ ಒಬ್ಳಲ್ಲ, ಅದಕ್ಕೆ ಇನ್ನೂ ಏನು ಮಾಡ್ಕೊಂಡಿಲ್ಲ. ಅತ್ತೆ ಭಾರತೆ ಹಾಕ್ಕೊಡ್ತೀನಿ ಬಾ. ಇಲ್ಲೇ ತಿನ್ನುವ, ದೋಸೆ ಮಾಡ್ತೀನಿ. ದೋಸೆ ತಿನ್ನುವ, ದೋಸೆ ಹಾಕ್ಕೊಡ್ತೀನಿ. ಅತ್ತೆ ಭಾರತೆ ಸ್ವಲ್ಪ ಪಲ್ಯ ಕೊಬ್ಬಣ್ಣೆ ಹಾಕೋ, ನಾನು ದೋಸೆ ಹಾಕ್ತೀನಿ. ನಡಿಯಮ್ಮ ನಡಿ. ಇನ್ನು ತಿಂಡಿ ತಿಂದಿಲ್ಲ ಸೊಸ? ತಿನ್ಬೇಕಾಗಿತ್ತು, ನಾನು ಇರೋಳ ಒಬ್ಳಲ್ಲ. ಹಿಂಗೆ ಸುಮ್ಮನೆ ಅಲ್ಲೂ ಇಲ್ಲೂ ಓಡಾಡ್ತಾ ಇರ್ತೀನಿ, ಸ್ವಲ್ಪ ಲೇಟ್ ಆಗುತ್ತೆ ಅದಕ್ಕೆ ತಿನ್ನಲ್ಲ. ಯಾಕಂಗೆ ಕಣ್ಮಿಟ್ಟಿಸ್ತಾ ಇದ್ದೀರಾ ನಾನು ನೋಡಿ? ಹಿಂಗಂದ್ರೆ ಏನು ಹೇಳು? ಹಿಂಗಂದ್ರೆ ಏನು ಹೇಳು? ಒಂದು ಕಣ್ಣಿಂಗೆ ಹೊಡೆದ್ರೆ ಏನು ಹೇಳೋ ಅರ್ಥ? ಏನಪ್ಪ, ನಾನು ನೋಡ್ದಂಗೆಲ್ಲ ನೀನು ಕಣ್ಣು ಹೊಡಿತೀಯ ಯಾಕನ? ಯಾಕೆ ನನ್ನ ಕಣ್ಣು ಹೊಡಿಯೋದು? ಕಣ್ಣು ಹೊಡಿಯೋದ್ರಿಂದ ಏನು ಅರ್ಥ ಅಂತ ಗೊತ್ತಿಲ್ವಿ ನಿನಗೆ? ಕಣ್ಣು ಹೊಡೆದ್ರೆ ಏನು ಅರ್ಥ ಹೇಳು? ಏಪ್ಪ ನನ್ನ ಆಸ್ಕೆ ಗೊತ್ತಪ್ಪ ಸ್ವಾಮಿ, ನೀನು ಕಣ್ಣು ಹೊಡಿಬೇಡ. ನೋಡು, ನಿನ್ನ ಆಸ್ಕೆ ಹಂಗಾಗುತ್ತೆ.
ನಾನು ಅದಕ್ಕೆ ಬಂದಂಗೆಲ್ಲ ಮತ್ತು ಆಮೇಲೆ ಅವ ಅಕ್ಕ ನೋಡ್ಗಿಡಿ ಆ ಸೌಮ್ಯಕ್ಕ ಇದ್ರೂ ನನಗೆ ಕಣ್ಣು ನೋಡ್ತೀಯ, ನಿಮ್ಮ ಅಮ್ಮ ಇದ್ರೂ ನಿಂಗೆ ಕಣ್ಣು ಹಿಂಗೆ ಹೊಡಿತೀಯ. ಕಣ್ಣು ನೋಡಿದ್ರೆ ನನಗೆ ನಾಚಿಕೆ ಇದಂಗೆ ಆಗುತ್ತೆ. ಆಮೇಲೆ ಯಾರನ್ನ ನೋಡಿ ಹಾಕ್ಬೇಕಪ್ಪ ಸ್ವಾಮಿ. ಹಿಂಗೆ ಕಣ್ಣು ಹೊಡಿಬೇಡ. ನೀನು ಯಾರು ನೋಡಲ್ಲ ಹೇಳು, ಹುಂಕಿರು. ನನ್ನ ಕಣ್ಣು ನೋಡಿದ್ರೆ ಯಾರಿಗೂ ಕಾಣಿಸಲ್ಲ. ನಿಮ್ಮ ಹತ್ರ ಕಾಣೋದದು, ಯಾರಿಗೆ ಕಣ್ಣು ಹೊಡಿತೀವೋ ಅವ್ರಿಗೆ ಮಾತ್ರ ಕಾಣೋದು. ನಿನ್ನೆ ದೃಷ್ಟಿಪಟ್ಟು ನೋಡಿ ಹಿಂಗಂಬೋದಷ್ಟೇ. ಮತ್ತೆ ಆವಾಗಲೇ ಸೌಮ್ಯಕ್ಕಲ್ಲ ಐತೆ, ನಾನು ಬಂದಿಡ್ಕೆ ನೋಡಿ ಹಿಂಗಂತೀವಿ ಕಣ್ಣ. ನನಗೆ ಯಾಕತ್ತು ಹಿಂಗೆ ಕಣ್ಣು ಹೊಡಿತೈತೆ ಅಮ್ಮಂಗಾತು. ಹಿಂಗೆ ಕಣ್ಣು ಪಣ್ಣು ಹೊಡಿಬೇಡಪ್ಪ ಸ್ವಾಮಿ, ನನಗೆ ಆಸ್ಕೆದಂಗೆ ಆಗುತ್ತೆ ಹಂಗೇನೆ. ಅದು ಒಳ್ಳೆ ಚೆನ್ನಾಗಿ ಕಲ್ತಿದ್ಯ ಕಣ್ಣು ಹೊಡಿಯೋದ. ಅರ್ಥ ಮಾಡ್ಕೋಬೇಕಮ್ಮ ಯಾಕೆ ಕಣ್ಣು ಹೊಡಿತಾರೆ ಅಂತ ಹೇಳಿ. ಹೇಳೋದೇನಿಲ್ಲ, ಅರ್ಥ ಮಾಡ್ಕೊಂಡ್ರೆ ಆಯಿತು. ಯಾಕೆ ಕಣ್ಣು ಹೊಡಿತಾರೆ ಅಂತ ಹೇಳಿ ಗೊತ್ತಾಗಲ್ವಾ ನಿನಗೆ? ಹೋಗು, ಏನು ಬೇಡ ಕಣ್ಣು ಹೊಡಿಯೋದೇನು. ಹಿಂಗೆ ನನಗೆ ನಾಚಿಕೆದಂಗೆ ಆಗುತ್ತೆ. ಕಣ್ಣು ಹೊಡಿಬೇಡ, ನಾನು ಹಂಗಮ್ಮಂಗಿದ್ರೆ ಬರೋದೇ ಇಲ್ಲ ನಾನು ನಿಮ್ಮ ಅಂತಕ್ಕೆ. ನಿನ್ನ ಕಣ್ಣು ಪಣ್ಣು ಹೊಡಿಯಂಗಿದ್ರಿ ನಾನೇನೋ ಮಾತಾಡ್ಸೋಣ ಅಂತ ಬಂದರೆ ನಡಿ ಸೋಮೆಕಾಯ ದೋಸೆ ಒಯ್ದು ಕೊಡ್ತಂತೆ. ದೋಸೆನ ಪಲ್ಯ ತಿನ್ನು. ಮೊಟ್ಟೆ ಪಲ್ಯ ಮಾಡೈತೇನ, ಮೊಟ್ಟೆ ಪಲ್ಯ ಮಾಡ್ತೀನಿ ಅಂತಿತ್ತು. ಬಾ ನೀನು ತಿನ್ನು ಬಾ, ದೋಸೆ ಒಯ್ತೀನಿ ಅಂತಲ್ಲ ಸೌಮ್ಯ, ಬಾ ತಿನ್ನು ಬಾ. ದುಂಡು ದಪ್ಪಕ್ಕೆ ಚೆನ್ನಾಗಿದೆಯಾ ಕಣೆ ಸೂಸು ನೀನು. ದಪ್ಪಗಿದೆಯಾ. ಎಲ್ಲರೂ ಹಂಗೆ ಅಂತಾರೆ. ಎಷ್ಟು ಚೆನ್ನಾಗಿ ದುಂಡುಗಿದೆಯಾ ನೀನು, ಮ್ಯಾಗ್ಲಿಂದ ಕೆಳಕನ ಒಂದೇ ಸಮಕ ಇದೆಯಾ ಅಂತಾರೆ. ನಿಜ, ಮ್ಯಾಗ್ಲಿಂದ ಕೆಳಕನ ಒಂದೇ ಸಮಕೆ ಇದೆಯಾ. ದುಂಡುಗೈದೆಯಾ. ನಮ್ಮ ಸ್ವಾಮಿಗೆ ಹೇಳ್ಕೊಡು ಅಂತ ಹೇಳಿದೆ, ಅವಳಿಗೆ ಯಾಕೆ ಮೈಯ ಬರಂಗಿಲ್ವಾಗತ್ತ. ನಮ್ಮ ಸ್ವಾಮಿಗೆ ಯಾಕೆ ಅವಳಿಗೆ ಸಣ್ಣಕ್ಕೆ ಇದ್ದಾಳೆ. ಅದು ಯಾಕನ ಅವಳಿಗೆ ಮೈಯೇ ಬರಂಗಿಲ್ಲ. ಏನು ಮಾಡೋಣ. ಏನನ್ನ ಟಿಪ್ಸ್ ಹೇಳ್ಕೊಡು ಅಂತ ನೀನು ಹೇಳ್ಕೊಡಲ್ಲ. ನೀನು ಒಬ್ಬಳೇ ದಪ್ಪ ಆಗ್ತಾ ಇದೆಯಾ. ದುಂಡುಗೆ ಹೆಸ್ರು ಕಾಳಾಗಿದೆಯಾ ಹಂಗೇನೆ. ಹೆಸ್ರು ಕಾಳಾಗಿದ್ನಿ ಎಲ್ಲರೂ ಬಟಾಣಿ ಆಗಿದೆಯಾ ಅಂತಾರೆ, ಬಟಾಣಿ ಕಾಳು ಇದ್ದಂಗೆ ಇದೆಯಾ ಅಂತಾರೆ. ಬಟಾಣಿ ಕಾಳು, ಹೆಸ್ರು ಕಾಳು, ಕಡಲೆಕಾಳು ಎಲ್ಲ ಸೆನಕೈದಾವೆ. ಸೆನಕೈತಿ ಇನ್ನು ನೆನಕಿರಿ ಇನ್ನೂ ದಪ್ಪ ಆಗ್ತಾವೆ. ಕಡಲೆಕಾಳು ಬಟಾಣಿ ಕಾಳು ಇನ್ನು ನೆಂದ್ರೆ ಇನ್ನೂ ದಪ್ಪ ಆಗ್ತಾವಲ್ಲ ಹಂಗೆ. ನೀನು ದಿನಕ್ಕೂ ತಿನ್ ದಪ್ಪ ಆಗ್ತಾ ಇದೆಯಾ. ನೆಂದ್ರೆ ದಪ್ಪ ಆಗ್ತಾವ. ಬಟಾಣಿನೂ ಕಡಲೆಕಾಳು ಹಂಗೆ ನೀನು ದಪ್ಪ ಆಗ್ತಾ ಇದೆಯಾ. ದುಂಡುಗೈದೆಯಾ ಕಣ ಸುಸು ನೀನು. ಅದಕ್ಕೆ ಮತ್ತೆ ನಾನು ನಿನಗೆ ಕಣ್ಣು ಹೊಡೆದಿದ್ದು. ಹೋಗಿ ನೀನೊಬ್ಬತ್ತ. ನಾಸ್ಕೆ ಮಾತಾಡ್ತೀಯತ್ತ ಹಂಗೇನೆ. ಹೋಗು ನಡಿ, ಸೋಮಕಾಯಿ ದ್ವಾಸೆ ಹೋಯ್ತೈತೆ ತಿಂಗ ನಡಿ. ಸುಮ್ಮನೆ ಮಾತಾಡ್ಬೇಡ. ಆಗಲ್ಲ ನಾನು ಆಲೆ ಅಲ್ಲೂ ಇಲ್ಲೂ ನೋಡಿದ್ನಿ. ಎಲ್ಲ ತಗೋ ನಮ್ಮ ಮನೆ ತಗಸಿ ಬಂದ್ರು ಕೊಂಡು ನೋಡಿತೀಯ. ಹೋಗು. ನಿಮ್ಮ ಮಾವ ಬೇರೆ ಇದ್ದಾರೆ ಯಾರನ ಮಾಂತಿ ಮಾವ? ಯಾಕೆ ನಿಮ್ಮ ಜೊತೆನೇ ಇದ್ದಾರೆ ಏನು? ನಿನ್ನ ಜೊತೆ ಇದ್ದಾರೆ? ಏನಿಲ್ಲ, ಸುಮ್ಮನೆ ಬಂದೆ ತಡ್ಕೊಂಡಿಟ್ಟು ತಾಲ್ ಸರಿ ಇಲ್ಲ. ಅದಕ್ಕೆ ಮೇಂಟಿ ತಾಲ್ ಸರಿ ಇಲ್ಲದ ಕರ್ಕೊಂಡು ಹೋಗಿಲ್ಲ, ಇಲ್ಲೇ ಬಿಟ್ಟವಳೆ. ಹಿಂಗೆ ನಮ್ಮ ಮನೆಯಾಗೂ ನಮ್ಮ ಅಣ್ಣವ್ರ ಮನೆಯಾಗ ಹಿಂಗೆ ಉಂಟ್ಕೊಂಡೈತಿ. ನನಗಿನ್ನೇನು ಕೆಲಸ ಇಲ್ಲವಲ್ಲ, ಅದಕ್ಕೆ ನಾನು ಸುಮ್ಮನೆ ಇರ್ತೀನತ್ತ. ನನಗೆ ಒಬ್ಳಿಗೆ ಆತನ ಒಂದಿಟ್ಟು ಮಾಡಿದ್ರೆ ಹೆಚ್ಚಾಗುತ್ತಾ, ಅದಕ್ಕೆ ಮಾಡ್ಕೊಂಡಿರ್ತೀನಿ. ನೀನು ಇಕ್ತೀನಿ ಉಂಬಕ್ಕೆ ಇಕ್ಕೆ ನಾನು ಒಂದಿಟ್ಟು ಅನ್ಬೇಕು ಅದನ್ನ ಮಾಡ್ಕೊಂಡು ತಿನ್ಕೊಂಡು ಇರ್ತೀನಿ. ಏನು ಮಾಡೋದಪ್ಪ. ನಮ್ಮ ಅತ್ತೆ ಅಮ್ಮ ಒಂದಿಟ್ಟು ತಲೆ ಸರಿ ಇಲ್ಲ. ಸರಿ ಬಾ ದೋಸೆ ತಿಂಬಾನು. ನೋಡಿ ತಿರ್ಕೊಂಡು ನೋಡಿಯದ. ನೀನೊಬ್ಬ ತಿರ್ಕೊಂಡು ನೋಡಿದ್ಯಪ್ಪ ನೀನು. ನೋಡ್ತಾ ಹಂಗೇನೆ ಕಣ್ಣು ನೋಡಿದ್ಯ. ದೋಸೆ ತಿಮ್ಮನ್ ಬಾ ಅಂತ. ಹೊಡಿಬೇಡಪ್ಪ ಸ್ವಾಮಿ ನೀನು ಕಣ್ಣು ಹೋಗತ್ಲಾಗಿ. ಹಂಗೆ ನಾಸಿರಂಗಾಗುತ್ತೆ. ನೀನೊಬ್ಬ ನಡಿ. ನೋಡು ತಿರ್ಕೊಂಡು ನೋಡಿ ಹಂಗೆ ಕಲ್ಲು ಅಷ್ಟು ನಮ್ಮಂಗಾಗುತ್ತೆ ಕಣ್ಣಿಗೆ. ಹಂಗೆ ಹುಡುಕಿ ಕಣ್ಣು. ನಾನು ಇಷ್ಟು ದಿನ ನೀನು ಅಬ್ಸರ್ವ್ ಮಾಡಿರಲಿಲ್ಲ ಅಂದ್ಕೊಂಡಿದ್ದೆ. ಅಬ್ಸರ್ವ್ ಮಾಡಿದಿ ಹಂಗಾರೆ? ಎಲ್ಲ ಅಬ್ಸರ್ವ್ ಮಾಡ್ತಿರ್ತೀನಿ ನಾನು. ಯಾಕೆ ನನಗೇನು ಗೊತ್ತಾಗಲ್ವಿ, ನಾನೇನು ಸಣ್ಣ ನೋಡಿದ್ದೀನಿ. ನೀನು ಸುಂದ್ರ ನಡಿ. ಹಾಗೇ ಸುಮ್ಮನೆ ಹೋಗು. ನನ್ನ ಮನೆಗೆ ಹೋಗಿ ಆ ಥರ ಮಾಡ್ಕೊಂಡು ಉಂತೀನಿ. ನಾನು ಬರೋಲ್ಲ ಸ್ವಾಮಿ. ನೀನು ಅಕ್ಕ ಏನು ನೋಡಿರಿ, ಆಮೇಲೆ ಸೋಮ್ಯಕ್ಕೆ ನಿಮ್ಮ ಅಮ್ಮ ನೋಡಿರಿ ಏನು ಅನ್ಕಮ್ಮನ. ನಡಿ ಸುಮ್ಮನೆ ನಾನು ನಮ್ಮಂತಕ್ಕೆ ಹೋಗ್ತೀನಿ. ಸುಂದ್ರ ಬರೀ ನಾನು ನೋಡಿ ಕಣ್ಣು ಹೊಡೆಯೋದೇ ಆಯ್ತು. ಯಾವಾಗ ನಾನು ನೋಡಲಿ ಬರೀ ಕಣ್ಣಿಂಗೆ ಹೊಡಿತೈತಿ. ಅದಕ್ಕೆ ನಾನು ಕಣ್ಣು ಹೊಡಿಬೇಡಪ್ಪ ಸ್ವಾಮಿ ಅಂತ ಹೇಳಿದ್ನಿ. ಏನು ಮಾಡೋದು. ನೋಡ್ತಾ ಇರಿ, ಇನ್ನೇನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.